ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಬಾಲಕ ನಾಟಕದ ವೇದಿಕೆಯ ಮೇಲೆ ನಿಂತು ಹಾಡುತ್ತಿದ್ದ. ಆತನ ಕಂಠದಲ್ಲಿ ವಿಶೇಷತೆ ಇತ್ತು. ಆದರೆ ಒಂದು ದಿನ ಆ ಕಂಠವೇ ಕೋಟ್ಯಾಂತರ ಕನ್ನಡಿಗರ ಹೃದಯದ ಧ್ವನಿಯಾಗುತ್ತೆ ಎಂದು ಯಾರೂ ಊಹಿಸಿರಲಿಲ್ಲ. ಕನ್ನಡ ಚಿತ್ರರಂಗದ ಇತಿಹಾಸವನ್ನು ತೆರೆದರೆ ಅದರಲ್ಲಿ ಕೆಲವು ಹೆಸರುಗಳು ಕಾಲವನ್ನು ಮೀರಿ ನಿಲ್ತಾವೆ. ಅಂತಹ ಹೆಸರಿನಲ್ಲಿ ಮೊದಲ ಸಾಲಿನಲ್ಲಿ ಕಾಣಿಸಿಕೊಳ್ಳುವವರು ಡಾಕ್ಟರ್ ರಾಜ್ಕುಮಾರ್ ಅವರು. ನಟನಾಗಿ ಅವರು ಕನ್ನಡಿಗರ ಮನೆ ಮಾತಾದರು. ಆದರೆ ಅವರ ಕಂಠದ ಮಧುರತೆ ಅವರನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ತು. ಇಂದು ಅಣ್ಣವರ ಹಾಡುಗಳು ಕೇಳಿಬಂದರೆ ವಯಸ್ಸಿನ ಅಂತರವಿಲ್ಲದೆ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸು ಭಾವನೆಯಲ್ಲಿ ತೇಲುತ್ತೆ. ಆದರೆ ಆ ಮಹಾನ್ ಗಾಯನ ಪಯಣದ ಮೊದಲ ಹೆಜ್ಜೆ ಹೇಗಿತ್ತು? ಮೊದಲ ಬಾರಿಗೆ ಮೈಕ್ರೋಫೋನ್ ಮುಂದೆ ನಿಂತಾಗ ರಾಜ್ಕುಮಾರ್ ಅನುಭವಿಸಿದ್ದ ಯಾತನೆ ಎಂಥದ್ದು? ಚಿತ್ರರಂಗದ ದಿಗ್ಗಜರು ಅವರ ಗಾಯನವನ್ನು ಕೇಳಿ ಹೇಳಿದ್ದಾದರೂ ಏನು? ಒಂದು ಸಾಮಾನ್ಯ ಹಾಡಾಗಿ ಆರಂಭವಾದ ಆ ಕ್ಷಣ ಮುಂದೆ ಕನ್ನಡ ಸಂಗೀತದ ಇತಿಹಾಸದ ಸುವರ್ಣ ಅಧ್ಯಾಯವಾಗಿ ಹೇಗೆ ರೂಪುಗೊಳ್ತು? ನಟನಾಗಿ ಜನರ ಮನಗೆದ್ದ ರಾಜ್ ಗಾಯಕನಾಗಿಯೂ ಅಮರನಾದ ಕಥೆ ಏನು? ಕನ್ನಡದ ಅಮರ ಕಂಠ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಹಾಡಿನ ಹಿಂದಿರುವ ಅದ್ಭುತ ಕಥೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಒಂದು ಅಧ್ಯಾಯವಲ್ಲ, ಒಂದು ಯುಗ. ಅವರು ನಟಿಸಿದ 100 ಸಿನಿಮಾಗಳು ಇಂದಿಗೂ ಜನಮನದಲ್ಲಿ ಜೀವಂತವಾಗಿವೆ. ಆದರೆ ರಾಜ್ಕುಮಾರ್ ಅವರನ್ನ ಕೇವಲ ನಟ ಎಂದು ಕರೆಯುವುದು ಅವರ ಪ್ರತಿಭೆಗೆ ಅನ್ಯಾಯ ಮಾಡಿದಂತಾಗತ್ತೆ. ಯಾಕಂದ್ರೆ ಅವರು ಅಸಾಧಾರಣ ಗಾಯಕರು ಆಗಿದ್ರು. ತಮ್ಮ ಕಂಠದ ಮೂಲಕ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದ ಅವರು ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕನಾಗಿಯೂ ವಿಶಿಷ್ಟ ಸ್ಥಾನವನ್ನು ಗಳಿಸಿದರು. ಇಂದು ಕನ್ನಡದ ಜನತೆಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ನಾದಮಯ ಈ ಲೋಕವಿಲ್ಲ, ಯಾರೇ ಕೂಗಾಡಲಿ, ಜೀವ ಹೂವಾಗಿದೆ, ಇನ್ನು ಮುಂತಾದ 10 ಹಾಡುಗಳು ನೆನಪಾಗ್ತಾವೆ. ಆದರೆ ಈ ಮಹಾನ್ ಗಾಯನ ಪಯಣ ಎಲ್ಲಿಂದ ಆರಂಭವಾಯಿತು ಎಂಬ ಪ್ರಶ್ನೆ ಅನೇಕರಲ್ಲಿ ಮೂಡುವುದು ಸಹಜ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು. ಹುಟ್ಟಿದ್ದು ಏಪ್ರಿಲ್ 24, 1929ರಂದು ಗಾಜನೂರಿನಲ್ಲಿ. ಗಾಜನೂರು ಗ್ರಾಮವು ಇಂದಿನ ತಮಿಳುನಾಡಿನ ಗಡಿಯಲ್ಲಿದ್ದರೂ ರಾಜ್ಕುಮಾರ್ ಅವರ ಕುಟುಂಬ ಮೂಲತಃ ಕನ್ನಡ ಸಂಸ್ಕೃತಿ ಮತ್ತು ರಂಗಭೂಮಿ ಪರಂಪರೆಯೊಂದಿಗೆ ನಿಕಟವಾಗಿ ಸಂಬಂಧವನ್ನು ಹೊಂದಿತ್ತು. ಬಾಲ್ಯದಿಂದಲೇ ನಾಟಕ ಕಂಪನಿಗಳ ವಾತಾವರಣದಲ್ಲಿ ಬೆಳೆದ ಮುತ್ತುರಾಜು ನಂತರ ಕನ್ನಡ ಚಿತ್ರರಂಗದ ಅಣ್ಣವರು ಆಗಿ ಬೆಳೆದು ನಿಂತರು. ತಂದೆ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ, ತಾಯಿ ಲಕ್ಷ್ಮಮ್ಮ. ಹೀಗೆ ಮುತ್ತುರಾಜ ಅವರು ಬಾಲ್ಯದಿಂದಲೇ ನಾಟಕ ಕಂಪನಿಗಳಲ್ಲಿ ಬೆಳೆದವರು. ಅವರ ತಂದೆ ಪ್ರಸಿದ್ಧ ರಂಗಭೂಮಿ ಕಲಾವಿದರಾಗಿದ್ದರು. ಬಾಲ್ಯದಲ್ಲಿಯೇ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದ ಮುತ್ತುರಾಜು ಅವರಿಗೆ ಸಂಗೀತದ ಪರಿಚಯವೂ ಅಂದೇ ಆಗಿತ್ತು. ಆ ಕಾಲದಲ್ಲಿ ನಾಟಕಗಳಲ್ಲಿ ನಟರು ಸಂಭಾಷಣೆಯ ಜೊತೆಗೆ ಹಾಡುಗಳನ್ನು ಹಾಡಬೇಕಾಗಿತ್ತು. ಹೀಗಾಗಿ ಸಂಗೀತ ಅವರ ಬದುಕಿನ ಭಾಗವಾಗಿತ್ತು. ಅವರು ಶಾಸ್ತ್ರೀಯ ಸಂಗೀತವನ್ನು ಅಧಿಕೃತವಾಗಿ ಕಲಿತಿರಲಿಲ್ಲ. ಆದರೆ ನಿರಂತರಾಭ್ಯಾಸ ಮತ್ತು ಸಂಗೀತದ ಮೇಲಿನ ಪ್ರೀತಿ ಅವರ ಕಂಠವನ್ನು ವಿಶಿಷ್ಟಗೊಳಿಸಿತ್ತು. 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರ ಅವರು ಒಂದರ ಹಿಂದೊಂದರಂತೆ ಯಶಸ್ವಿ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದ ಪ್ರಮುಖ ನಟರಾದರು. ಆದರೆ ಆ ಸಮಯದಲ್ಲಿ ನಾಯಕ ನಟರು ತಮ್ಮದೇ ಹಾಡುಗಳನ್ನು ಹಾಡುವುದು ಅಪರೂಪವಾಗಿತ್ತು. ಹೆಚ್ಚಿನ ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯಕರಾದ ಘಂಟಸಾಲ, ಪಿ.ಬಿ. ಶ್ರೀನಿವಾಸ್, ಸಿ.ಎಸ್. ಜಯರಾಮನ್ ಮುಂತಾದವರು ಹಾಡ್ತಾ ಇದ್ರು. ವಿಶೇಷವಾಗಿ ಪಿ.ಬಿ. ಶ್ರೀನಿವಾಸ್ ಅವರ ಧ್ವನಿ ರಾಜ್ಕುಮಾರ್ ಅವರ ಪರದೆಯ ವ್ಯಕ್ತಿತ್ವಕ್ಕೆ ಅತ್ಯಂತ ಸೂಕ್ತವಾಗಿತ್ತು. ಹೀಗಾಗಿ ಹಲವು ವರ್ಷಗಳ ಕಾಲ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಪಿ.ಬಿ. ಶ್ರೀನಿವಾಸ್ ಧ್ವನಿಯಾಗಿದ್ದರು. 1964ರ ದಶಕದಲ್ಲಿ ನಿರ್ಮಾಣವಾಗುತ್ತಿದ್ದ ಮಹಿಷಾಸುರ ಮರ್ದಿನಿ ಚಿತ್ರದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿಗೆ ಒಂದು ವಿಶೇಷ ಅವಕಾಶ ದೊರಕಿತ್ತು. ಚಿತ್ರದ ಸಂಗೀತ ನಿರ್ದೇಶಕರು ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದ ಶಕ್ತಿಯನ್ನು ಗುರುತಿಸಿದರು. ಈ ಚಿತ್ರದಿಂದಲೇ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಚಿತ್ರಗೀತೆಯನ್ನು ಹಾಡಿದರು. ಆ ಹಾಡು ಅವರ ಗಾಯನ ಸಾಮರ್ಥ್ಯವನ್ನ ಚಿತ್ರರಂಗಕ್ಕೆ ಪರಿಚಯಿಸಿತು. ಮೊದಲ ಹಾಡು ಹಾಡುವ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಬಹಳ ಮುಜುಗರ ಅನುಭವಿಸಿದ್ದರಂತೆ. ಯಾಕಂದ್ರೆ ಅದಾಗಲೇ ಕನ್ನಡದ ಪ್ರಮುಖ ಹಿನ್ನೆಲೆ ಗಾಯಕರು ಕ್ಷೇತ್ರದಲ್ಲಿ ಸ್ಥಿರವಾಗಿದ್ರು.
ಅವರ ನಡುವೆ ತಾನೊಬ್ಬ ನಟನಾಗಿ ಹಾಡುವುದು ದೊಡ್ಡ ಸವಾಲಾಗಿತ್ತು. ಹಾಡಿನ ರೆಕಾರ್ಡಿಂಗ್ ದಿನ ರಾಜ್ಕುಮಾರ್ ತುಂಬಾ ಒತ್ತಡದಲ್ಲಿದ್ದರು. ಸಂಗೀತ ನಿರ್ದೇಶಕರು ಮತ್ತು ವಾದ್ಯಗಾರರ ಎದುರು ಹಾಡುವುದು ಸುಲಭದ ಕೆಲಸವಾಗಿರಲಿಲ್ಲ. ಆದರೆ ಅವರ ನಾಟಕದ ಅನುಭವ ಅವರಿಗೆ ಆತ್ಮವಿಶ್ವಾಸವನ್ನು ನೀಡಿತು. ಮೊದಲ ಬಾರಿಗೆ ಮೈಕ್ರೋಫೋನ್ ಮುಂದೆ ನಿಂತಾಗ ಅವರು ತೋರಿದ ಶ್ರದ್ಧೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಹಾಡಿನ ಭಾವವನ್ನು ಅರ್ಥ ಮಾಡಿಕೊಂಡು ಹಾಡುವ ಅವರ ಸಾಮರ್ಥ್ಯ ಅಂದೇ ಗಮನ ಸೆಳೆದಿತ್ತು. ಹಾಡು ಪೂರ್ಣಗೊಂಡ ನಂತರ ಸಂಗೀತ ನಿರ್ದೇಶಕರು ಮತ್ತು ಚಿತ್ರತಂಡದ ಸದಸ್ಯರು ರಾಜ್ಕುಮಾರ್ ಅವರ ಗಾಯನವನ್ನು ಶ್ಲಾಘಿಸಿದರು. ಅದರಲ್ಲೂ ಸಂಗೀತ ನಿರ್ದೇಶಕರಂತೂ ರಾಜಣ್ಣ ಅವರ ಪಾದಕ್ಕೆರಗಿ ಕೈಮುಗಿದಿದ್ರು. ಈ ಯಶಸ್ಸು ಅವರೊಳಗಿನ ಗಾಯಕನಿಗೆ ಹೊಸ ಆತ್ಮವಿಶ್ವಾಸವನ್ನು ನೀಡಿತು. ಮೊದಲ ಹಾಡಿನ ನಂತರ ರಾಜ್ಕುಮಾರ್ ಅವರು ನಿಧಾನವಾಗಿ ತಮ್ಮದೇ ಸಿನಿಮಾಗಳಿಗೆ ಹಾಡಲು ಆರಂಭಿಸಿದರು. ಅವರ ಧ್ವನಿಯಲ್ಲಿ ಒಂದು ವಿಶಿಷ್ಟವಾದ ಮಧುರತೆ ಇತ್ತು. ಜೊತೆಗೆ ಅವರ ಉಚ್ಚಾರಣೆ ಅತ್ಯಂತ ಸ್ಪಷ್ಟವಾಗಿತ್ತು. ಕನ್ನಡ ಪದಗಳನ್ನು ಅಷ್ಟು ಶುದ್ಧವಾಗಿ ಉಚ್ಚರಿಸುವ ಗಾಯಕರು ವಿರಳವಾಗಿದ್ದರು. ಈ ಕಾರಣದಿಂದಲೇ ಅವರ ಹಾಡುಗಳು ಜನಸಾಮಾನ್ಯರಿಗೆ ಬೇಗ ತಲುಪಿದವು. ರಾಜ್ಕುಮಾರ್ ಅವರ ಧ್ವನಿ ಕೇವಲ ಸಂಗೀತದ ದೃಷ್ಟಿಯಿಂದ ಮಾತ್ರ ಉತ್ತಮವಾಗಿರಲಿಲ್ಲ. ಅದರಲ್ಲಿ ಭಾವನೆಗಳು ತುಂಬಿಕೊಂಡಿದ್ವು. ಭಕ್ತಿಗೀತೆ ಹಾಡಿದರೆ ಭಕ್ತಿ ಮೂಡುತ್ತಿತ್ತು, ದೇಶಭಕ್ತಿ ಹಾಡಿದರೆ ಉತ್ಸಾಹ ತುಂಬುತ್ತಿತ್ತು, ಪ್ರೇಮಗೀತೆ ಹಾಡಿದರೆ ಮೃದುತ್ವ ಕಾಣಿಸುತ್ತಿತ್ತು. ಇದೇ ಕಾರಣದಿಂದ ಅವರು ಹಾಡಿದ ಅನೇಕ ಹಾಡುಗಳು ಇಂದಿಗೂ ಅಮರವಾಗಿವೆ. 1970 ಮತ್ತು 1980ರ ದಶಕಗಳಲ್ಲಿ ರಾಜ್ಕುಮಾರ್ ಅವರ ಗಾಯನ ಜನಪ್ರಿಯತೆಯ ಶಿಖರವನ್ನು ತಲುಪಿತ್ತು. ಅನೇಕ ಚಿತ್ರಗಳಲ್ಲಿ ಅವರು ಸ್ವತಃ ಹಾಡತೊಡಗಿದ್ರು. ಜನರು ಚಿತ್ರಮಂದಿರಕ್ಕೆ ಸಿನಿಮಾ ನೋಡಲು ಮಾತ್ರವಲ್ಲ, ರಾಜ್ ಹಾಡಿದ ಹಾಡುಗಳನ್ನು ಕೇಳಲು ಹೋಗ್ತಿದ್ರು. ಅವರ ಕಂಠದ ಪ್ರಭಾವ ಅಷ್ಟೊಂದು ಹಿರಿದಾಗಿತ್ತು. 1992ರಲ್ಲಿ ಬಿಡುಗಡೆಯಾದ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ಎಂಬ ಹಾಡಿಗೆ ರಾಜ್ಕುಮಾರ್ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. ಇದು ಅವರ ಗಾಯನ ಪ್ರತಿಭೆಗೆ ಸಿಕ್ಕ ಅತ್ಯುನ್ನತ ಗೌರವಗಳಲ್ಲಿ ಒಂದು. ಈ ಪ್ರಶಸ್ತಿ ಅವರ ಮೊದಲ ಹಾಡಿನಿಂದ ಆರಂಭವಾದ ಪಯಣದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ನಾದಮಯ ಈ ಲೋಕವೆಲ್ಲ ಎಂಬ ಹಾಡು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಈ ಹಾಡು ಜೀವನ ಚೈತ್ರ ಚಿತ್ರಕ್ಕಾಗಿ ರಚಿಸಲ್ಪಟ್ಟಿದ್ದು, ಸಾಹಿತ್ಯವನ್ನು ಚಿ ಉದಯಶಂಕರ್ ಬರೆದರೆ ಸಂಗೀತವನ್ನು ಉಪೇಂದ್ರ ಕುಮಾರ್ ಸಂಯೋಜಿಸಿದರು. ಈ ಹಾಡಿಗೆ ಧ್ವನಿ ನೀಡಿದ್ದು ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ. ಈ ಹಾಡು ಕರ್ನಾಟಕ ಸಂಗೀತದ ತೋಡಿ ರಾಗವನ್ನು ಆಧರಿಸಿ ರಚಿಸಲಾದ ಅತ್ಯಂತ ಕಠಿಣ ಗೀತೆಗಳಲ್ಲಿ ಒಂದಾಗಿತ್ತು. ಈ ರಾಗದಲ್ಲಿ ಶ್ರುತಿ, ಗಮಕ ಮತ್ತು ಭಾವವನ್ನು ಸಮತೋಲನದಲ್ಲಿಡುವುದು ಸುಲಭವಲ್ಲ. ಆದರೆ ರಾಜ್ಕುಮಾರ್ ಅವರು ಈ ಹಾಡನ್ನು ಅತ್ಯಂತ ಸಹಜವಾಗಿ ಹಾಡಿದರು. ಸಂಗೀತಾಸಕ್ತರು ಇಂದಿಗೂ ಈ ಹಾಡನ್ನು ಅವರ ಗಾಯನ ಸಾಮರ್ಥ್ಯದ ಶ್ರೇಷ್ಠ ಉದಾಹರಣೆ ಎಂದು ಪರಿಗಣಿಸುತ್ತಾರೆ. ಈ ಹಾಡನ್ನು ದಾಖಲಿಸುವ ಮೊದಲು ರಾಜ್ಕುಮಾರ್ ಅವರು ಹಲವು ದಿನಗಳ ಕಾಲ ನಿರಂತರ ಅಭ್ಯಾಸವನ್ನು ಮಾಡಿದ್ರು. ಪ್ರತಿಯೊಂದು ಸ್ವರವೂ ನಿಖರವಾಗಿರಬೇಕು ಎಂಬ ಕಾರಣಕ್ಕೆ ಅವರು ರಾಗದ ಸೂಕ್ಷ್ಮತೆಗಳನ್ನು ಮರು ಅಭ್ಯಾಸ ಮಾಡಿದ್ರು. ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರಿಗೆ ರಾಜ್ಕುಮಾರ್ ಅವರ ಗಾಯನದ ಮೇಲೆ ವಿಶ್ವಾಸವಿದ್ದರೂ ಕೂಡ ಇಷ್ಟು ಸಂಕೀರ್ಣವಾದ ರಾಗವನ್ನು ಅವರು ಇಷ್ಟು ಸುಲಭವಾಗಿ ಹಾಡ್ತಾರೆ ಎಂದು ನಿರೀಕ್ಷಿಸಿರಲಿಲ್ಲ. ರೆಕಾರ್ಡಿಂಗ್ ಮುಗಿದ ನಂತರ ಸಂಗೀತ ತಂಡವೇ ಅವರ ಗಾಯನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ನಟನಾಗಿ ಅದಾಗಲೇ ಶಿಖರದಲ್ಲಿದ್ದ ಅವರು ಗಾಯಕನಾಗಿಯೂ ರಾಷ್ಟ್ರಮಟ್ಟದ ಅತ್ಯುನ್ನತ ಗೌರವವನ್ನು ಪಡೆದದ್ದು ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ಕ್ಷಣವಾಯಿತು. ಹಲವರು ಈ ಹಾಡನ್ನು ಕೇಳಿದ ನಂತರ ರಾಜ್ಕುಮಾರ್ ಅವರು ಶಾಸ್ತ್ರೀಯ ಸಂಗೀತದಲ್ಲಿ ದೀರ್ಘಕಾಲದ ಔಪಚಾರಿಕ ಶಿಕ್ಷಣವನ್ನು ಪಡೆದಿರಬೇಕು ಎಂದು ಭಾವಿಸಿದರು. ಆದರೆ ಅವರ ಅದ್ಭುತ ಗಾಯನದ ಹಿಂದೆ ಇದ್ದ ಪ್ರಮುಖ ಬಲವೆಂದರೆ ಬಾಲ್ಯದಿಂದಲೇ ರಂಗಭೂಮಿಯಲ್ಲಿ ಬೆಳೆದ ಅನುಭವ, ನಿರಂತರ ಅಭ್ಯಾಸ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿ. ಅವರ ಕಂಠದ ಶಿಸ್ತು ಮತ್ತು ಭಾವಪೂರ್ಣ ನಿರೂಪಣೆ ಈ ಹಾಡನ್ನು ಶಾಶ್ವತವಾಗಿ ಕ್ಲಾಸಿಕ್ ಆಗಿ ರೂಪಿಸಿತು. ರಾಜ್ಕುಮಾರ್ ಅವರ ಮೊದಲ ಹಾಡು ಕೇವಲ ಒಂದು ಗೀತೆ ಮಾತ್ರವಲ್ಲ, ಅದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಮಹಾನ್ ಗಾಯಕರ ಆಗಮನದ ಸೂಚನೆಯಾಗಿತ್ತು. ಆ ದಿನ ಅವರು ಮೈಕ್ರೋಫೋನ್ ಮುಂದೆ ನಿಂತು ಹಾಡಿರಲಿಲ್ಲವೆಂದರೆ ಕನ್ನಡ ಚಿತ್ರರಂಗವು ಅನೇಕ ಅಮರ ಗೀತೆಗಳನ್ನು ಕಳೆದುಕೊಳ್ತಿತ್ತು. ಅವರ ಮೊದಲ ಹಾಡು ಮುಂದಿನ ದಶಕಗಳಲ್ಲಿ ಮೂಡಿಬಂದ ಸಂಗೀತ ವೈಭವಕ್ಕೆ ಅಡಿಪಾಯವಾಯಿತು. ಇಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನಪಿಸಿಕೊಳ್ಳುವಾಗ ಅವರ ನಟನೆಯಷ್ಟೇ ಅವರ ಗಾಯನವು ನೆನಪಾಗತ್ತೆ. ಅವರ ಧ್ವನಿ ಕನ್ನಡ ಸಂಸ್ಕೃತಿಯ ಒಂದು ಭಾಗವಾಗಿ ಉಳಿದಿದೆ. ಮೊದಲ ಹಾಡಿನಿಂದ ಆರಂಭವಾದ ಅವರ ಸಂಗೀತಯಾನ ಸಾವಿರಾರು ಅಭಿಮಾನಿಗಳ ಮನಸ್ಸಿನಲ್ಲಿ ಇಂದಿಗೂ ಪ್ರತಿಧ್ವನಿಸುತ್ತಿದೆ. ನಟನಾಗಿ ಅವರು ಮಹಾನಾಯಕರು, ಆದರೆ ಗಾಯಕನಾಗಿ ಅವರು ಕನ್ನಡಿಗರ ಆತ್ಮದ ಧ್ವನಿಯಾಗಿದ್ದರು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಹಾಡು ಕನ್ನಡ ಸಂಗೀತ ಇತಿಹಾಸದ ಒಂದು ಮಹತ್ವದ ಮೈಲಿಗಲ್ಲು. ಅದು ಒಬ್ಬ ನಟನನ್ನ ಗಾಯಕನನ್ನಾಗಿ ರೂಪಿಸಿದ ಕ್ಷಣ.
ಆ ಕ್ಷಣವೇ ಮುಂದೆ ಕನ್ನಡ ಚಿತ್ರರಂಗಕ್ಕೆ ಅನೇಕ ಅಮರ ಗೀತೆಗಳನ್ನು ನೀಡಿದ ಸಂಗೀತ ಪಯಣದ ಆರಂಭವಾಯಿತು. ಇಂದು ಕೂಡ ರಾಜ್ ಅವರ ಹಾಡು ಕೇಳಿದಾಗ ಕನ್ನಡಿಗರ ಮನದಲ್ಲಿ ಮೂಡುವ ಭಾವನೆ ಒಂದೇ. ಅದು ಕೇವಲ ಸಂಗೀತವಲ್ಲ, ಅದು ಕನ್ನಡದ ಆತ್ಮದ ಧ್ವನಿ. ಈ ಕರುನಾಡ ಮಣ್ಣಿಗೆ ಸಂದ ಮಾಣಿಕ್ಯವೇ ಅಣ್ಣವರು. ಇವಿಷ್ಟು ರಾಜಣ್ಣ ಅವರ ಸಂಗೀತದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.